ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಂಗೇರ್ತಾ ಇದೆ ಮಿನಿ ಚುನಾವಣಾ ಅಖಾಡ. ಶ್ರೀನಿವಾಸ್ ದಾಸಕರಿಯಪ್ಪಗೆ ಬಿಜೆಪಿ ಟಿಕೆಟ್ ಕಗ್ಗಂಟು ಬಗೆಹರಿಸುವುದಕ್ಕೆ ಇಂದು ಸುರ್ಜೇವಾಲಾ ಎಂಟ್ರಿ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಮುಂದಿನ ತಿಂಗಳು 9ನೇ ತಾರೀಕು ಬಾಗಲಕೋಟೆ ಹಾಗೂ ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. 2 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಿಸಿ ಸಜ್ಜಾಗಿ ನಿಂತಿದೆ. ಆದರೆ ಕಾಂಗ್ರೆಸ್ನಲ್ಲಿನ ಗೊಂದಲ ಮಾತ್ರ ಇನ್ನೂ ಮುಗ್ದಿಲ್ಲ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು. ಆದರೆ ಅಳೆದು ತೂಗಿ ಬಿಜೆಪಿ 2 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ. ದಾವಣಗೆರೆಯಿಂದ ಶ್ರೀನಿವಾಸ್ ಟಿ ದಾಸಕರಿಯಪ್ಪಗೆ ಬಿಜೆಪಿ ಟಿಕೆಟ್ ನೀಡಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಎಸ್ಟಿ ಸಮುದಾಯದ ಶ್ರೀನಿವಾಸ್ಗೆ ಮಣೆ ಹಾಕಲಾಗಿದೆ. ರೇಣುಕಾಚಾರ್ಯ ತಮ್ಮ ಆಪ್ತ ಬಿಜೆ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿಸೋದಕ್ಕೆ ದೆಹಲಿಯಲ್ಲಿ ಟಿಕಾಣಿ ಹೂಡಿ ಹರಸಾಹಸ ಪಟ್ಟಿದ್ರು. ರೇಣುಕಾಚಾರ್ಯ ತಮ್ಮ ಆಪ್ತ ಬಿಜಿ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿಸೋದಕ್ಕೆ ದೆಹಲಿಯಲ್ಲಿ ಟಿಕಾಣಿ ಹೂಡಿ ಹರಸಾಹಸ ಪಟ್ಟಿದ್ರು. ರೇಣುಕಾಚಾರ್ಯ ಅಂಡ್ ಟೀಮ್ನ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಇಬ್ಬರು ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವನಿಗೆ ಟಿಕೆಟ್ ಘೋಷಣೆ ಮಾಡಿದರೆ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ನಮ್ಮ ಮನೆ ಹುಡುಗ ಅಜಯ್ ಕುಮಾರ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ನಮಗೆ ಶಾಕ್ ಆಯ್ತು ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದ್ರು. ಹೊಸ ವರ್ಷದ ದಿನ ನಮಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ, ಹಾಗಂತ ನಮಗೆ ಅಸಮಾಧಾನ ಇಲ್ಲ ಅಂತಾನೂ ಹೇಳಿದ್ರು. ಹೊಸ ವರ್ಷ ಶಾಕಿಂಗ್ ನ್ಯೂಸ್. ಅಸಮಾಧಾನ ಅಲ್ಲ, ಮತ್ತೆ ಖಂಡಿತ ಅಸಮಾಧಾನ ಇಲ್ಲ, ಶಾಕಿಂಗ್ ನ್ಯೂಸ್. ಏನಪ್ಪ, ನಮ್ಮ ಹಿರಿಯರು ಟಿಕೆಟ್ ಕೊಡಲಿ, ಪಕ್ಷ ತೀರ್ಮಾನ. ಮೊನ್ನೆ 5 ಜನ ಪ್ಲಸ್ 3 ಆಕಾಂಕ್ಷಿಗಳು, 5 ಜನ ಪ್ಲಸ್ 3 8 ಜನ ಇದ್ದರು. ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಟಿಕೆಟ್ ಇನ್ನೂ ಘೋಷಣೆಯಾಗಿಲ್ಲ. ಒಂದ್ ಕಡೆ ತಮ್ಮ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ ಓಡಾಡ್ತಾ ಇದ್ರೆ, ಟಿಕೆಟ್ ತೆಗೆದುಕೊಂಡೇ ಸಿದ್ಧ ಅಂತ ಮುಸ್ಲಿಂ ಸಮುದಾಯ ಪಣ ತೊಟ್ಟಿದೆ. ಚುನಾವಣಾ ವಿಚಾರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ವೀರಶೈವ ಮಹಾಧ್ಯಕ್ಷರ ಸೀಟ್ ಇದೆ, ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸ್ ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಗೊತ್ತಿದೆ, ನನಗೆ ಏನಿದೆ ಅನ್ನೋದು ಗೊತ್ತಿದೆ. ಬಟ್ ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನನ್ನ ಸರ್ವೆ ರಿಪೋರ್ಟು ಅದೆಲ್ಲ ನನಗಿನ್ನ ಪಕ್ಷ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನೆಲ್ಲ ನೋಡಬೇಕಲ್ಲ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದೆ. HY ಮೇಟಿ ಮಕ್ಕಳಲ್ಲೇ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಮೊನ್ನೆಯಷ್ಟೇ ಸಿಎಂ ಈ ಕುಟುಂಬದ ಜೊತೆ ಸಭೆ ನಡೆಸಿದ್ರು. ಮೂಲಗಳ ಪ್ರಕಾರ ಕಾಂಗ್ರೆಸ್ ಟಿಕೆಟ್ ಉಮೇಶ್ ಮೇಟಿಗೆ ಸಿಗೋದು ಬಹುತೇಕ ಖಚಿತ ಆಗಿದೆ. ಆ ಉಪಚುನಾವಣೆಯಲ್ಲಿ ನಮ್ಮ ಬೇರೆಯವರು ಯಾರೂ ಟಿಕೆಟ್ ಕೇಳಿಲ್ಲ. ಕಾರಣ ಹಿರಿಯ ಮನುಷ್ಯರಿದ್ದರೆ ಅವ್ರು ಮನೆಗೆ ಕೊಡಬೇಕು ಹಾಗೆ ಅಂತಕ್ಕಂಥ ಅಭಿಪ್ರಾಯವನ್ನು ಮತಕ್ಷೇತ್ರದ ಎಲ್ಲ ಹಿರಿಯರು ಏನು ಅವ್ರ ಮನೆಗೆ ಕೊಡಿ ಅಂತೇನು ಹೇಳಿದ್ದಾರೆ. ಇನ್ನು ಬಾಗಲಕೋಟೆಯ ಬಿಜೆಪಿ ಟಿಕೆಟ್ ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಒಲಿದು ಬಂದಿದೆ. ಈ ಬಗ್ಗೆ ಮಾತನಾಡಿದ ಅವರು, ಕೇಂದ್ರ ರಾಜ್ಯ ಬಿಜೆಪಿ ನಾಯಕರಿಗೆ ಧನ್ಯವಾದ ತಿಳಿಸಿದ್ರು. 23ನೇ ತಾರೀಕು ನಾಯಕರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಅಭಿವೃದ್ಧಿ ಅಂತೂ ಯಾವುದೂ ಇಲ್ಲ, 3 ವರ್ಷ ಅಂತೂ ಏನೂ ಆಗ್ತಾ ಇಲ್ಲ. ಎಲ್ಲ ಮತದಾರರು ಕೂಡ ರೋಷಿ ಹೋಗಿದ್ದಾರೆ. ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ತನ್ನ ಸ್ಥಾನವನ್ನು ತಾನು ವಶಪಡಿಸಿಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನನ್ನ ಪರ ಪ್ರಚಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬರ್ತಾರೆ ಅಂತ ವೀರಣ್ಣ ಚರಂತಿಮಠ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಯತ್ನಾಳ್, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠಗೆ ನಾನು ಬೆಂಬಲ ನೀಡ್ತೇನೆ ಅಂದ್ರು. ಅಲ್ಲದೆ ನನ್ನ ಕಷ್ಟಕಾಲದಲ್ಲಿ ವೀರಣ್ಣ ಚರಂತಿಮಠ ಸಹಾಯ ಮಾಡಿದ್ದಾರೆ. ಚರಂತಿಮಠಗೆ ಟಿಕೆಟ್ ಕೊಡಿಸೋ ಮನಸ್ಸು ಯಡಿಯೂರಪ್ಪಗೆ ಇರಲಿಲ್ಲ, ಆದ್ರೆ ಈ ಹಿಂದೆ ಚರಂತಿಮಠಗೆ ಬಿಜೆಪಿ ಟಿಕೆಟ್ ಕೊಡಿಸಿದ್ದೆ ನಾನು ಅಂತ ನೆನಪಿಸಿಕೊಂಡ್ರು. ಇನ್ನು ಬೆಂಗಳೂರಲ್ಲಿ ಸಚಿವಾಕಾಂಕ್ಷಿ ಶಾಸಕರು ಸಭೆ ನಡೆಸಿರೋ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಮಂತ್ರಿ ಆಗಬೇಕೆಂದು ಶಾಸಕರು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇನೆ ಎಂದು ಸಿಎಂ ಹೇಳಿದ್ದಾರೆ. ಆ ಹಿನ್ನೆಲೆ ಮಂತ್ರಿ ಆಗಬಹುದೆಂದು ಶಾಸಕರು ಒತ್ತಡ ಹೇರ್ತಿದ್ದಾರೆ. ಅವಕಾಶ ಇದೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಡಿಕೆ ಹೇಳಿದ್ರು. ಎಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಪಡೋರು ತಪ್ಪೇನಿದೆ? ಚೀಫ್ ಮಿನಿಸ್ಟ್ರು ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಖಾಲಿ ನಮಗೆ ಚಾನ್ಸ್ ಇದೆ ಅಂತ ಟ್ರೈ ಮಾಡ್ತಾರೆ.
ಇನ್ನು ಪ್ರಿಯಾಂಕಾ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ದೀರಿ, ಏನಾದ್ರೂ ಗುಡ್ ನ್ಯೂಸ್ ಸಿಕ್ತಾ ಅಂತ ವರದಿಗಾರರು ಕೇಳಿದ್ದಕ್ಕೆ ನಾನು ಯಾರ ಜೊತೆ ಏನ್ ಚರ್ಚಿಸಿದ್ದೇನೆ ಅಂತ ಹೇಳಲ್ಲ ಅಂದ್ರು. ಕಾಲ ಎಲ್ಲವೂ ನಿರ್ಣಯ ಮಾಡುತ್ತೆ ಅಂದ್ರು. ಸರ್, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಏನಾದರೂ ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾರ ಹತ್ರ ಏನು ಚರ್ಚೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ನಾನೇನು ಹೇಳಕ್ಕೆ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ.